ಹುಬ್ಬಳ್ಳಿಯ ಖ್ಯಾತ ಯೂಟ್ಯೂಬರ್ ಮುಕ್ಕಳಪ್ಪ ಆತನ ಮದುವೆಗೆ ಈಗ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮುಕ್ಕಳಪ್ಪ ಅತ್ತೆ ಮಾವನ ಕಣ್ಣೀರು, ಮುಕ್ಕಳಪ್ಪ ವಿರುದ್ಧ ಗಂಭೀರ ಆರೋಪ. ನಮಗೆ ಮೋಸ ಮಾಡಿದ್ದಾನೆ ಮುಕ್ಕಳಪ್ಪ, ಧಾರವಾಡದಲ್ಲಿ ಜೀವನ ಸಾಗಿಸುತ್ತಿದ್ವಿ. ಯೂಟ್ಯೂಬರ್ ಮುಕ್ಕಳಪ್ಪ ಮದುವೆಗೆ ಬಿಗ್ ಟ್ವಿಸ್ಟ್. ಮುಕ್ಕಳಪ್ಪ ಅತ್ತೆ ಮಾವನ ಕಣ್ಣೀರು, ಮುಕ್ಕಳಪ್ಪ ವಿರುದ್ಧ ಗಂಭೀರ ಆರೋಪ. ನಮಗೆ ಮೋಸ ಮಾಡಿದ್ದಾನೆ ಮುಕ್ಕಳಪ್ಪ, ಧಾರವಾಡದಲ್ಲಿ ಜೀವನ ಸಾಗಿಸ್ತಾ ಇದ್ವಿ. ವಿಡಿಯೋ ಮಾಡುವ ಮುಕ್ಕಳಪ್ಪ ಪರಿಚಯ ಆಗಿತ್ತು. ಯೂಟ್ಯೂಬರ್ ಮಗಳು ಬೆಳೀತಾಳೆ ಅಂತ ವಿಡಿಯೋ ಮಾಡಲು ಬಿಟ್ಟಿದ್ವಿ. ಮುಕ್ಕಳಪ್ಪನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ವಿ, ಆದರೆ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಟೂರ್ಗೆ ಅಂತ ಕರೆದೊಯ್ದು ಮದುವೆಯಾಗಿದ್ದಾನೆ ಮುಕ್ಕಳಪ್ಪ. ನಮ್ಮ ಮಗಳು ನಮಗೆ ಬೇಕು, ಕಳಿಸಿಕೊಡಿ. ಮುಕ್ಕಳಪ್ಪ ಮದುವೆಯಾದ ಯುವತಿಯ ತಂದೆ ತಾಯಿ ಕಣ್ಣೀರು. ಮುಕ್ಕಳಪ್ಪ ವಿರುದ್ಧ ಹರಿಹಾಯ್ದ ಯುವತಿಯ ತಾಯಿ ಶಿವಕ್ಕ ಜಾಲಿಹಾಳ. ಯೂಟ್ಯೂಬರ್ ಮುಕ್ಕಳಪ್ಪ ಒಟ್ಟಿಗೆ ಇದ್ದವರು ಇವರು. ಆಕೆ ಅನೇಕ ವಿಡಿಯೋಗಳನ್ನ ಮುಕ್ಕಳಪ್ಪನ ಅಫಿಷಿಯಲ್ ಪೇಜ್ನಲ್ಲಿ ಮಾಡ್ತಿದ್ರು. ಇಬ್ಬರಿಗೂ ಸ್ನೇಹ ಆಗಿದೆ, ಸ್ನೇಹ ಪ್ರೇಮಕ್ಕೆ ತಿರುಗಿದೆ. ಈ ಸ್ನೇಹ ಮತ್ತು ಪ್ರೇಮವನ್ನ ಭಾರತದ ಕಾನೂನು ಅಪರಾಧ ಅಂತ ಕರೆಯೋದಿಲ್ಲ. ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಸಂಘಟನೆ ಹೆತ್ತವರ ಮುಖೇನ ದೂರನ್ನ ದಾಖಲು ಮಾಡುತ್ತೆ. ಆತ ಮುಸ್ಲಿಂ ಆಗಿದ್ದಂತಹ ಯುವಕ ಹಿಂದೂ ಅಂತ ಹೇಳಿ ಸುಳ್ಳು ಹೇಳಕೊಂಡು ಮದುವೆಯಾಗಿದ್ದಾನೆ. ಆದರೆ ಕಳೆದ ಜೂನ್ 5ನೇ ತಾರೀಕು ರಿಜಿಸ್ಟರ್ ಮ್ಯಾರೇಜ್ ಆಗಿರುತ್ತೆ ಇಬ್ಬರದು. ಯಾವಾಗ ಬಜರಂಗ ದಳ ದೂರು ಕೊಡುತ್ತೋ ಅದಾದ ನಂತರ ಆ ಹೆಣ್ಣು ಮಗಳ ಮನೆಯವರಿಗೆ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಮುಕ್ಕಳಪ್ಪ ಜೊತೆ ವರ್ಷವಿಡೀ ರೀಲ್ಸ್ ಮಾಡಿದಾಗ ಆಗದಲೇ ಇದ್ದಂತಹ ಆಕ್ರೋಶ, ರಿಜಿಸ್ಟರ್ ಮದುವೆಯಾದಂತಹ ಸಂಗತಿಗಳು ಮನೆಯವರಿಗೆ ಗೊತ್ತಾದ ಮೇಲೆ ವ್ಯಕ್ತವಾಗದಂತಹ ಆಕ್ರಂದನ. ಬಜರಂಗ ದಳ ಎನ್ನುವಂತ ಒಂದು ಸಂಘಟನೆ, ಆ ಸಂಘಟನೆ ದೂರು ದಾಖಲು ಮಾಡಿದ ನಂತರ ಮುಕ್ಕಳಪ್ಪ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಮುಸ್ಲಿಂ ಎನ್ನುವ ಕಾರಣಕ್ಕೆ ನೀವು ಆತನ ವಿರುದ್ಧ ಆರೋಪಗಳನ್ನು ಮಾಡ್ತೀರಿ ಎನ್ನುವುದಾದರೆ ಅನೇಕ ಬಿಜೆಪಿ ನಾಯಕರ ಮಕ್ಕಳನ್ನು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ಕೊಟ್ಟಿದ್ದಾರೆ. ಉದಾಹರಣೆ ಹೇಳುವುದಾದರೆ ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಅಡ್ವಾಣಿ ಮಗಳಿಂದ ಹಿಡಿದು ಸುಬ್ರಮಣಿಯನ್ ಸ್ವಾಮಿವರೆಗೂ ಕೂಡ ತಮ್ಮ ಮಕ್ಕಳನ್ನು ಮುಸ್ಲಿಂ ಕುಟುಂಬಕ್ಕೆ ಕೊಟ್ಟು ಮದುವೆ ಆಗಿದ್ದಾರೆ. ಈ ಬಜರಂಗ ದಳ ಆ ಕುಟುಂಬದ ವಿರುದ್ಧ ಆಕ್ರೋಶ ಯಾವಾಗ ವ್ಯಕ್ತಪಡಿಸುತ್ತೆ? ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಅಷ್ಟೇ ಯಾಕೆ, ಇತ್ತೀಚೆಗೆ ಅತಿ ದೊಡ್ಡ ಚರ್ಚೆಗೆ ಕಾರಣವಾದ ಉತ್ತರಾಖಂಡದ ಪೌರಿ ಪ್ರಾಂತ್ಯದ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕಿಯ ಸುಪುತ್ರಿ ಮುಸ್ಲಿಂ ಹುಡುಗನ ಜೊತೆ ಮದುವೆಯಾದಳು. ಬಿಜೆಪಿಯ ಶ್ರೀಮಂತ ಕುಟುಂಬಗಳು ಮುಸ್ಲಿಮರ ಜೊತೆ ಮದುವೆ ಆದಾಗ ಇಲ್ಲದೆ ಇರತಕ್ಕಂತಹ ಆಕ್ರೋಶ, ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಧರ್ಮದ ಆಧಾರದಲ್ಲಿ ಅವರ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗುತ್ತೆ ಅನ್ನೋದಾದ್ರೆ ಇದು ಯಾವ ಸೀಮೆಯ ನ್ಯಾಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಆಕೆಗೂ ಸಮ್ಮತ ಇತ್ತು, ಆತನಿಗೂ ಇಷ್ಟ ಇತ್ತು. ಇಬ್ಬರ ಒಪ್ಪಂದ ಆದ ನಂತರನೇ ಅಲ್ವಾ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗೋದು. ಅವರ ನಕಾರಗಳಿದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಮ್ಯಾರೇಜ್ಗೆ ಸಮ್ಮತಿ ಕೊಡೋದಿಲ್ಲ ಅಧಿಕಾರಿಗಳು. ಇಬ್ಬರಲ್ಲಿಯೂ ಕೇಳಲಾಗುತ್ತೆ. ಅರಿಶಿಣ ದಾರವನ್ನ ತೆಗೆದುಕೊಂಡು ಹೋದ ಮಾತ್ರಕ್ಕೆ ಕುತ್ತಿಗೆ ಬಗ್ಗಿಸಿ ತಾಳಿ ಕಟ್ಸ್ಕೊಳ್ಳೋದಿಲ್ಲ. ಅಲ್ಲಿ ಅಧಿಕಾರಿಗಳಿರ್ತಾರೆ, ಕೇಳ್ತಾರೆ ಇಬ್ಬರ ವಯಸ್ಸೆಷ್ಟು, ಸಂಬಂಧಪಟ್ಟ ದಾಖಲೆ ಕೊಡಿ, ನ್ಯಾಯದ ಅಡಿಯಲ್ಲಿ ನಿಮಗೆ ಎಷ್ಟು ವಯಸ್ಸಾಗಿರಬೇಕು, ಎಷ್ಟು ಆಗಿದೆ, ಎಲ್ಲವನ್ನು ಕೇಳ್ಕಂಡೆ ಕಟ್ಟ ಕಡಿಯದಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋದು. ಎಸ್, ಈ ಬಗ್ಗೆ ಆ ಹುಡುಗಿಯ ತಂದೆ ತಾಯಿ ಮಾತನಾಡಿರುವಂತಹ ಇಲ್ಲೇ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ತಿನ್ನಾಕಂತೇಳಿ. ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗ ಅಪ್ಪನ ಕೂಡ ಹೊಂಟ್ಲರಿ. ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಬೆಳ್ಯಾಕತ್ತಾಳ ಅಂತ ಇದು ಮಾಡಾಕತ್ತೀವ್ರಿ.
ಅವ 2-3 ದಿನ ಅವಕಿನ್ನ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ. ನೆಂಬಿ ನಮ್ಮ ಮಗಳು ನೆಂಬೇಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ. ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ್ರಿ. ಅವ ಮೋಸ ಮಾಡಿ ಆಕಿನ ತಗೊಂಡು ಹೋಗ್ಯಾನ್ರಿ. ಅದಕ್ಕೆ ಎಲ್ಲಾರು ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರ ಕೊಡ್ರಿ, ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ. ನಾನು ಶಿವ. ಸೊ ಇದು ಅವರ ಮನೆಯವರ ಆಕ್ರಂದನ, ಆಕ್ರೋಶ. ರಾಜ್ಯದಲ್ಲಿ ಮನುಷ್ಯರ ನಡುವೆ ಪ್ರೇಮ ಮೊಳಕೆ ಹೊಡೆಯುವುದು ತಪ್ಪಲ್ಲ. ಆದರೆ ಈತ ಧನ್ಯಧರ್ಮೀಯ ಯುವಕ ಅನ್ನುವ ಕಾರಣಕ್ಕೆ ಈ ಮದುವೆಯನ್ನು ನಾವು ಒಪ್ಕೊಳ್ಳೋದಿಲ್ಲ. ಸಂಪ್ರದಾಯಸ್ಥ ಕುಟುಂಬಗಳದ್ದು ಒಪ್ಪಿಗೆ ಕೊಡೋದಿಲ್ಲ ಬಿಡಿ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಇಲ್ಲಿ ಅನೇಕ ಲವ್ ಮ್ಯಾರೇಜ್ಗಳಾಗಿದ್ದಾವೆ. ಅದು ಯಾವ ಲವ್ ಮ್ಯಾರೇಜ್ಗೂ ಇಲ್ಲದೇ ಇರತಕ್ಕಂತಹ ವಿರೋಧ ಈ ಮ್ಯಾರೇಜ್ಗೆ ಯಾಕೆ? ಸೊ ತಂದೆ ತಾಯಿಯರ ಆರೋಪಗಳು ಬೇರೆ ಬೇರೆ ಥರ ಇದೆ. ಆತ ಹಿಂದೂ ಅಂತ ಹೇಳ್ಕೊಂಡಿದ್ದ, ಆತನ ಮೂಲ ಧರ್ಮವನ್ನು ಮರೆಮಾಚಿದ್ದ, ನನ್ನ ಮಗಳಿಗೆ ನಂಬಿಕೆ ದ್ರೋಹ ಮಾಡಿದ್ದಾನೆ. ಇದು ತಂದೆ ತಾಯಿ ಹೇಳೋದು, ಆಕೆಯ ವರ್ಷನ್ ಅಲ್ಲ ಇದು. ಆಕೆಯ ವರ್ಷನ್ ಇದಲ್ಲ. ತಂದೆ ತಾಯಿ ಆಕ್ರೋಶ, ಹೆತ್ತವರಿಗೆ ಸಂಕಟ ಇರುತ್ತೆ. ಭುಜದೆತ್ತರಕ್ಕೆ ಬೆಳೆಸಿದ ನಂತರ ತಂದೆ ತಾಯಿಯನ್ನ ವಿರೋಧ ಮಾಡಿಕೊಂಡು ಕಣ್ಣಿಗೆ ಕಂಡವನ ಜೊತೆ ಪರಾರಿಯಾಗುವಾಗ ಹೆತ್ತ ಕರಳು ನಿಜಕ್ಕೂ ಸ್ಫೋಟಗೊಳ್ಳುತ್ತೆ. ಅದರಲ್ಲಿ ಯಾವ ಸಂದೇಹ ಬೇಡ. ಯಾವ ತಂದೆ ತಾಯಿಗೂ ಕೂಡ ಈ ತರಹದ ಪರಿಸ್ಥಿತಿ ಬರಬಾರ್ದು. ಆದರೆ ಕಾನೂನಿನಲ್ಲಿ 2 ಹೃದಯಗಳ ಸಮ್ಮತಿ ಇದ್ರೆ ಸಾಕು. ಇನ್ಯಾವ ವಿರೋಧತೆಗಳು ಬಂದರೂ ಕೂಡ ಅವರ ಮದುವೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಬಜರಂಗದಳ ಸಂಘಟನೆ ದೇಶದ ನ್ಯಾಯಾಲಯ ಅಲ್ಲ. ಬಜರಂಗದಳ ಸಂಘಟನೆ ಹೇಳುವಂತಹದ್ದು ವೇದವಾಕ್ಯ ಅಲ್ಲ. ಅನ್ಯ ಧರ್ಮದ ಯುವತಿ ಹಿಂದೂ ಧರ್ಮಕ್ಕೆ ಮತಾಂತರ ಆದಾಗ ಮೆರವಣಿಗೆ ಮುಖಾಂತರ ಸಂಭ್ರಮಿಸಿದ್ದನ್ನು ಕಂಡಿದ್ದೇವೆ. ಅನ್ಯ ಧರ್ಮದ ಯುವತಿ ಹಿಂದೂ ಯುವಕನನ್ನ ಲವ್ ಮಾಡಿದಾಗ ಅದನ್ನು ಊರಿಗೂರೇ ಸ್ವಾಗತ ಮಾಡಿ ಅವರನ್ನ ಕೂರಿಸಿ ವಿಜೃಂಭಣೆ ರ್ಯಾಲಿ ಮಾಡಿದ್ದನ್ನು ಕಂಡಿದ್ದೇವೆ. ಮುಸಲ್ಮಾನ ಹುಡುಗ ಹಿಂದೂ ಯುವತಿಯನ್ನ ಲವ್ ಮಾಡಿದ್ರೆ ಕೇಸರಿ ಅಥವಾ ಲವ್ ಜಿಹಾದ್ ಎನ್ನುವಂತಹ ಪಟ್ಟ. ಇದು ಯಾಕೆ? ಈ ತಾರತಮ್ಯ ಯಾಕೆ ಅನ್ನೋದು ಸೋಷಿಯಲ್ ಮೀಡಿಯಾದ ಚರ್ಚೆ. ಹಾಗಾದ್ರೆ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಲವ್ ಮಾಡಿದಾಗ ಅದ್ಯಾಕೆ ಕೇಸರಿ ಜಿಹಾದ್ ಆಗಬಾರ್ದು? ಪ್ರಶ್ನೆಗಳು ಉದ್ಭವ ಆಗೋದು ಸಹಜ. ಸೊ ಹಾಗಾದ್ರೆ ಈ ಮುಕ್ಕಳಪ್ಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯ ಅಪ್ಡೇಟ್ಸ್ಗೆ ಹೋಗೋದಾದ್ರೆ, ಸೊ ಮುಕ್ಕಳಪ್ಪ ಮದುವೆ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಗಾಯತ್ರಿ ಯಲ್ಲಪ್ಪ ಜಾಲಿಹಾಳರನ್ನ ಮದುವೆಯಾದ ಮುಕ್ಕಳಪ್ಪ ಜುಲೈ 5ನೇ ತಾರೀಕು ಮದುವೆ ನೋಂದಣಿ ಮಾಡಿಸಿದ್ದ ಮುಕ್ಕಳಪ್ಪ ಗಾಯತ್ರಿ ಜೋಡಿ. ಯೂಟ್ಯೂಬರ್ ಮುಕ್ಕಳಪ್ಪನ ಅಸಲಿ ಕಹಾನಿ. ಮುಕ್ಕಳಪ್ಪನ ಮೂಲತಃ ಮುಸ್ಲಿಂ ವ್ಯಕ್ತಿ. ನಿಜನಾಮ ಖ್ವಾಜಾ ಬಂದೇ ನವಾಜ್ ಮೊಹಮ್ಮದ್ ಹನೀಫ್ ಶಿರಹಟ್ಟಿ. ಗಾಯತ್ರಿ ಯಲ್ಲಪ್ಪ ಜಾಲಿಹಾಳರನ್ನ ಮದುವೆಯಾದ ಮುಕ್ಕಳಪ್ಪ ಜುಲೈ 5ನೇ ತಾರೀಕು ಮದುವೆ ನೋಂದಣಿ ಮಾಡಿಸಿದ್ದ ಮುಕ್ಕಳಪ್ಪ ಗಾಯತ್ರಿ ಜೋಡಿ. ಮುಕ್ಕಳಪ್ಪ ಗಾಯತ್ರಿಯದ್ದು ಲವ್ ಮ್ಯಾರೇಜ್, ಪ್ರೇಮ ವಿವಾಹ. ಮದುವೆಯಾದ 3 ತಿಂಗಳ ಬಳಿಕ ವಿವಾದ ಸೃಷ್ಟಿಯಾಗುತ್ತೆ. ಯೂಟ್ಯೂಬರ್ ಮುಕ್ಕಳಪ್ಪನ ಅಸಲಿ ಕಹಾನಿ ನಿಜಕ್ಕೂ ರಣರೋಚಕ. ಮುಕ್ಕಳಪ್ಪನಿಗೆ ಮದುವೆ ಆಗಿ 3 ತಿಂಗಳು ಕಳೆದೈತೆ. ಆ ಮುಕ್ಕಳಪ್ಪನ ಮದುವೆ ಪ್ರಹಸನ ಆಕ್ರೋಶಕ್ಕೆ ತಿರುಗಿದ್ದು. ಈಗ ಮುಕ್ಕಳಪ್ಪನ ಮದುವೆಗೆ ಬಂದಾದೆಷ್ಟೋ ಆ ಸ್ಥಳೀಯ ಹಾಸ್ಯ ಕಲಾವಿದರು ಆಶೀರ್ವಾದ ಮಾಡೋಗಿದ್ದಾರೆ ಅಕ್ಷತೆ ಕಾಳಾಕಿ. ಮುಕ್ಕಳಪ್ಪನ ಮದುವೆ ಸಾಂಘವಾಗಿ ನಡೆದಿದೆ. ಯಾವ ವಿರೋಧತೆಗಳು ಕೂಡ ಇರಲಿಲ್ಲ. ಹಾರ ಬದಲಿಸುವಾಗಲೂ ಪೇಟ ಧರಿಸುವಾಗಲೂ ಸಂಪ್ರದಾಯಗಳು ನಡೆಯುವಾಗಲೂ ಯಾವ ಅಡೆತಡೆಗಳಿರಲಿಲ್ಲ. ಆದರೆ ಅದಾದ ನಂತರ ಆರೋಪಗಳ ಸುರಿಮಳೆ ಶುರುವಾಯಿತು. ಹಾಗಾದ್ರೆ ನಿಜಕ್ಕೂ ಮುಕ್ಕಳಪ್ಪನ ಪ್ರೇಮ ವಿವಾಹದ ಹಿಂದೆ ಇದ್ದಂತಹ ಕಾರಣಗಳೇನು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಹುಬ್ಬಳ್ಳಿ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಮುಕ್ಕಳಪ್ಪ ಪ್ರೇಮ ವಿವಾಹ ರಾಜ್ಯಾದ್ಯಂತ ಸಂಚಲನ ಮೂಡಿಸೋದಕ್ಕೆ ಕಾರಣ ಏನು? ಜೊತೆಗೆ ಮದುವೆಯಾಗಿ 3 ತಿಂಗಳ ನಂತರ ಹೆತ್ತವರ ಆಕ್ರೋಶ ವ್ಯಕ್ತವಾಗಿರೋದು ಆರಂಭಿಕ ದಿವಸಗಳಲ್ಲಿ ವ್ಯಕ್ತವಾಗಿರಲಿಲ್ಲ.
ಯಾವಾಗ ಬಜರಂಗ ದಳ ದೂರು ದಾಖಲು ಮಾಡುತ್ತೋ ಅದಾದ ನಂತರ ಹೆತ್ತವರ ಆಕ್ರೋಶಗಳು ವ್ಯಕ್ತವಾಗ್ತವೆ. ಇಲ್ಲಿ ಈ ಹೆಣ್ಣು ಮಗಳಿಗೆ ಮುಕ್ಕಳಪ್ಪ ಜೊತೆ ವಿವಾಹ ಆಗೋದಕ್ಕೂ ಒಪ್ಪಿಗೆ ಇರಲಿಲ್ಲ. ನನಗೆ ಪ್ರಥಮ ರಿಯಾಕ್ಟ್ ಅದಕ್ಕೆ ಬೇಕಾಗಿರೋದು. ಮಂಜು, ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸ್ಬೇಕಂತಂದ್ರೆ, ಯೂಟ್ಯೂಬರ್ ಧಾರವಾಡದಿಂದ ಯೂಟ್ಯೂಬರ್ ಮುಕ್ಕಳಪ್ಪ ಎಂಬ ಖ್ಯಾತಿ ಪಡೆದಿರುವಂತ ಖ್ವಾಜಾ ಅನ್ನುವ ವ್ಯಕ್ತಿ ಏನದು ಯುವಕ ಇದ್ದ, ಯುವಕ ತನ್ನ ಪ್ರೇಮ ವಿವಾಹವನ್ನು ಮುಂಡಗೋಡದಲ್ಲಿ ಆಗಿರುವಂತದ್ದು. ರಿಜಿಸ್ಟರ್ ಮ್ಯಾರೇಜ್ ಆಗ್ತಾನೆ. ಮ್ಯಾರೇಜ್ ಆಗಿ 3 ತಿಂಗಳು ಕಳೀತಾವೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಯಾವಾಗ ಇದು ವಿವಾದಕ್ಕೆ ಕಾರಣ ಆಗತ್ತೆ ಅಂತಂದ್ರೆ, ಮುಕ್ಕಳಪ್ಪ ಏನು ರಿಜಿಸ್ಟರ್ ಆದ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗತ್ತೆ. ವೈರಲ್ ಆದ ತಕ್ಷಣಕ್ಕೆ ಅದಕ್ಕೆ ಹಿಂದೂಪರ ಸಂಘಟನೆಗಳು ಎಚ್ಚೆತ್ತುಕೊಳ್ತವೆ. ಎಚ್ಚೆತ್ತುಕೊಂಡಂತ ಇವನ ಮುಕ್ಕಳಪ್ಪನ ರಿಜಿಸ್ಟರ್ ಮ್ಯಾರೇಜ್ಗೆ ವಿರೋಧ ವ್ಯಕ್ತಪಡಿಸ್ತವೆ. ಈ ವಿರೋಧವನ್ನು ಎಲ್ಲಿವರೆಗೂ ಹೋಯ್ತಾರೆ ಅಂತಂದ್ರೆ, ಸ್ಟೇಷನ್ ಮೆಟ್ಟಿಲವರೆಗೂ ಹೋಯ್ತಾರೆ. ಧಾರವಾಡ ಗ್ರಾಮೀಣ ಸ್ಟೇಷನ್ ಮೆಟ್ಟಿಲ ಮುಂದೆ ಪ್ರತಿಭಟನೆ ಮಾಡಿ ಇವನ ವಿರುದ್ಧ ಪ್ರಕರಣದ ಕೂಡ ದಾಖಲು ಮಾಡ್ತಾರೆ. ಇದು ಒಂದು ಭಾಗ. ಆದ್ರೆ ಇನ್ನು ಮುಕ್ಕಳಪ್ಪ ಏನು ಇದ್ದಾನೆ, ಗಾಯತ್ರಿಯನ್ನು ಮದುವೆ ಆಗಿದ್ದಾನೆ. ಪ್ರೇಮ ವಿವಾಹ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಿಂದ ಬಿಟ್ಟು ಮುಂಡಗೋಡದ ರಿಜಿಸ್ಟರ್ದಲ್ಲಿ ಮದುವೆ ಆಗಿರುವಂತದ್ದು. ಯಾಕೆ ಮುಕ್ಕಳಪ್ಪ ಇಷ್ಟೆಲ್ಲ ಪ್ರೇಮ ವಿವಾಹವಾಗಬೇಕಾದ್ರೆ ಅದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಫೀಸ್ ಇತ್ತು. ಒಂದು ವೇಳೆ ಇವರು ಯಾಕೆ ತಾಯಿ ಮಗಳನ್ನು ಹೆಣ್ಣಿನ ಮಕ್ಕಳ ಕುಟುಂಬ ಕಡೆಗೆ ಮನವೊಲಿಸುವಂತ ಪ್ರಯತ್ನ ಯಾಕೆ ಮಾಡಲಿಲ್ಲ ಎಂಬ ಪ್ರಶ್ನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ಚರ್ಚೆಗಳಾಗ್ತವೆ. ಪರವಿರೋಧ ಚರ್ಚೆಗಳಂತೂ ಸಾಕಷ್ಟು ಸಮಯದಲ್ಲಿ ಈಗಾಗಲೇ ಹುಟ್ಟಿಕೊಂಡಿರುವಂತದ್ದು. ಇದರಲ್ಲಿ ಬಜರಂಗ ದಳ ಯಾವಾಗ ಭಾಗವಹಿಸುತ್ತೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತವೆ. ಇದರ ಪರ ವಿರೋಧ, ಒಂದ್ ಸೈಡ್ ಹಿಂದೂ ಪರ ಮಾತಾಡ್ತಾ ಇದ್ರೆ, ಇನ್ನೊಂದು ಪರ ಮುಕ್ಕಳಪ್ಪನ ಪರ ಚರ್ಚೆಗಳು ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಇದರ ಕುರಿತಂತೆ ಧಾರವಾಡ ಗ್ರಾಮೀಣ ಸ್ಟೇಷನ್ ನಲ್ಲಿ ಒಂದು ದೂರು ಕೂಡ ಬಜರಂಗ ದಳ ದಾಖಲಿಸಿರುವಂತದ್ದು. ಅದರ ಪ್ರಕಾರವಾಗಿ ಗ್ರಾಮೀಣ ಸ್ಟೇಷನ್ಗೆ ಮುಕ್ಕಳಪ್ಪ ಮತ್ತು ಈ ದಂಪತಿಗಳನ್ನು ಕೂಡ ಕರೆಸಿ ಅವರ ರಿಜಿಸ್ಟರ್ ಮ್ಯಾರೇಜ್ಗಳನ್ನು ಪಡೆದುಕೊಂಡು ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಪ್ರಮುಖವಾಗಿ ಇನ್ನೊಂದು ವಿಚಾರ ಬಜರಂಗ ದಳದವರು ಪ್ರಶ್ನೆ ಎತ್ತಿರುವಂತದ್ದು, ಹಿಂದೂ ವಿರೋಧಿ ವಿಡಿಯೋಗಳನ್ನು ಮಾಡ್ತಾನೆ, ಹಿಂದೂ ಹೆಣ್ಮಕ್ಕಳನ್ನು ಮಾತ್ರ ಬಳಸ್ಕೊಳ್ತಾನೆ, ಅವಹೇಳನಕಾರಿ ಹಿಂದೂ ಸಂಪ್ರದಾಯ ಆಗ್ಲಿ, ಹಿಂದೂ ಹೆಣ್ಮಕ್ಳನ್ನಾಗ್ಲಿ ಸಂಪ್ರದಾಯವನ್ನು ಅವಹೇಳನಕಾರಿಯಾಗಿ ವಿಡಿಯೋ ಮಾಡಿ ಅದನ್ನ ತನ್ನ ಯೂಟ್ಯೂಬ್ ನಲ್ಲಿ ಪಬ್ಲಿಷ್ ಮಾಡ್ತಾನೆ. ಇದರಲ್ಲಿ ಅವನಿಗೆ ಲೈಕ್ಸ್ ಎಲ್ಲವೂ ಬರ್ತಿರ್ಬೋದು. ಆದ್ರೆ ಒಂದು ಧರ್ಮದ ಪ್ರಕಾರ ಯಾಕೆ ಒಂದು ಅವಹೇಳನ ಮಾಡಬೇಕು ಎಂಬುದು ಬಜರಂಗ ದಳದವರು ಪ್ರಮುಖವಾಗಿ ಪ್ರಶ್ನೆನೂ ಕೂಡ ಆಗಿದೆ. ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಬಜರಂಗ ದಳದವರು ಕಾರ್ಯಕರ್ತರು ಮಾಡ್ತಿರುವಂತದ್ದು ಲವ್ ಜಿಹಾದ್. ಇದು ಒಂದು ಲವ್ ಜಿಹಾದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಕರಣವಾಗಿದೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಂದು ಈಗ ಠಾಣೆ ಮೆಟ್ಟಿಲಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ಈಗ ಪ್ರೇಮ ವಿವಾಹ ಸಂದರ್ಭದಲ್ಲಿ ಯುವಕನಿಗೆ ಒಪ್ಪಿಗೆ ಇದ್ದಾಗ ಮಾತ್ರ ರಿಜಿಸ್ಟರ್ ಆಗುತ್ತೆ ಆ ರಿಜಿಸ್ಟರ್ ಆಫೀಸ್ ನಲ್ಲಿ. ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ, ತೊಟ್ಟಿ ದಾಖಲೆಯನ್ನು ಕೊಟ್ಟು ಇವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಜರಂಗ ದಳದ ಪ್ರಮುಖ ಆರೋಪವಾಗಿದ್ದಾವೆ. ಮಂಜು, ಈಗ ಮುಕ್ಕಳಪ್ಪ ಮತ್ತು ಈ ಹೆಣ್ಣು ಮಗಳು ಈ ಜೋಡಿ ಈಗ ಒಟ್ಟಿಗೆ ಬಾಳ್ತಾ ಇದೆಯಾ ಹೇಗೆ? ಈಗ ಒಟ್ಟಿಗೆ ಇದ್ದಾರೆ. ಈಗ ಸದ್ಯಕ್ಕೆ ಅವರು ಇಬ್ರು ಕೂಡ ಒಟ್ಟಿಗೆ ಜೀವನ ಸಾಗಿಸ್ತಾ ಯಾವುದೇ ತಕರಾರಿಲ್ಲ. ಹಾಗಾದ್ರೆ ಹೆಣ್ಣು ಮಗಳಿಗೆ ಏನ್ ತಕರಾರಿಲ್ಲ? ಇಬ್ಬರ ನಡುವೆ ಯಾವುದೇ ರೀತಿ ತಕರಾರಿಲ್ಲ. ಯಾವಾಗ ಹಿಂದೂ ಪರ ಬಜರಂಗ ದಳದ ಕಾರ್ಯಕರ್ತರು ಧ್ವನಿ ಎತ್ತಾರೆ ಆಗ ಕುಟುಂಬಸ್ಥರು ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗಾಗಲೇ ಒಂದು ತಾಯಿ ಹೇಳ್ತಾ ಇರುವಂತದ್ದು, ಹಿಂದೂ ಪರ ಸಂಘಟನೆಗಳಿಗೆ ಒಂದು ಕರೆ ನೀಡ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಗಳನ್ನು ನಮಗೆ ಒಪ್ಪಿಸಿ, ಇದಕ್ಕೆ ಪ್ರೇಮ ವಿವಾಹ ಆಗಿದ್ದಾರೆ, ನಮಗ ಅದನ್ನು ಯಾವುದೇ ರೀತಿಯಾಗಿ ನಾವು ಮೊದಲೇ ಇದಕ್ಕೂ ಗೊತ್ತಿದ್ದಿಲ್ಲ ಮತ್ತು ನಮ್ಮ ಮಗಳನ್ನು ವಿಡಿಯೋದಲ್ಲಿ ಪಬ್ಲಿಷ್ ಮಾಡ್ತಾರೆ. ಇವರೆಲ್ಲ ವಿಡಿಯೋ ಬೆಳೀತಾ ಹೋದಂತೆ ನಮಗೂ ಕೂಡ ಒಂದು ಸಂತಸದ ವಾತಾವರಣ ಸೃಷ್ಟಿ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮುಕ್ಕಳಪ್ಪ ಖ್ವಾಜಾ ಅಲಿಯಾಸ್ ಖ್ವಾಜಾನ ಮೇಲೆ ನಂಬಿಕೆ ಇಟ್ಟು ಕರ್ಲೆ ನಮ್ಮ ಮಗಳನ್ನು ಕಳಿಸಿದ್ವಿ. ಯಾವಾಗ ಸುಳ್ಳು ಹೇಳಿ ಟೂರಿಗೆ ಹೋಗುತ್ತೇವೆ ಅಂತಂದು ನಮ್ಮ ಮನೆಯಲ್ಲಿ ಹೇಳಿ ಕರ್ಲೆಗೆ ಮುಕ್ಕಳಪ್ಪ ನಮ್ಮ ಗಾಯತ್ರಿ ಮಗಳನ್ನು ಕರೆದುಕೊಂಡು ಹೋಗಿ ಏಕಾಏಕಿ ಮದುವೆಯಾಗಿ ಬರ್ತಾನೆ. ಆದ್ರೆ ಮಗಳು ಕೂಡ ನಮ್ಮ ವಿರುದ್ಧವಾಗೇ ಮಾತಾಡ್ತಾಳೆ. ಯಾಕಂತಂದ್ರೆ ಪೊಲೀಸ್ ಅಥವಾ ಕಮಿಷನರ್ ಅಥವಾ ಅವರು ಎಲ್ಲ ಫೋಟೋಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮನ್ನು ಬಿಡೋದಿಲ್ಲ ನೋಡು, ಅವ್ರ ಜೊತೆಗೆ ಪೊಲೀಸರಿದ್ದಾರೆ ಎಂಬ ಬೆದರಿಕೆ ಕೂಡ ಸ್ವತಃ ತಾಯಿಗೇನೆ ಮಗಳು ಹಾಕ್ತಾಳೆ. ಇಲ್ಲಿ ಇಷ್ಟೆಲ್ಲ ಆಗ್ಬೇಕಾದ್ರೆ ಕಾರಣ ಪ್ರಮುಖವಾಗಿ ಮಗಳಿಗೆ ಆ ಮದುವೆ ಒಪ್ಪಿಗೆ ಇದ್ದಲ್ಲಿ ಇದು ರಿಜಿಸ್ಟರ್ ಆಗಿರುವಂತದ್ದು. ಅಂದ್ರೆ ನಾನು ಮದುವೆ ಆಗ್ತಾ ಇರ್ತಕ್ಕಂತ ಹುಡುಗ ಒಂದ್ ಸ್ವಲ್ಪ ಇನ್ಫ್ಲೂಯೆನ್ಸರು, ಪೊಲೀಸ್ ಆಫೀಸರ್ಗಳ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸಿದಾನೆ, ಹಾಗಾಗಿ ನನ್ನ ಗಂಡನ ಪ್ರಭಾವ ಬಳಸಿ ನಿಮ್ಮನ್ನೇನಾದ್ರೂ ಮಾಡಿಯಾ ಅಂತ ಹೇಳಿ ಈ ನವ ಜೋಡಿಗಳು ಇಬ್ರು ಬೆದರಿಕೆ ಹಾಕ್ತಾ ಇದ್ರ ಹೆಂಗೆ? ಇದು ಒಂದು ಪ್ರಮುಖ ಅಂಶ. ಈಗ ಯಾಕಂದ್ರೆ ಶೈಲರ್ ನೀವು ಕೇಳ್ತಾರಂತ ಪ್ರಶ್ನೆಗೆ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಮಿಷನರ್ ಎನ್ ಶಶಿಕುಮಾರ್ ಏನಿದ್ದಾರೆ, ಎನ್ ಶಶಿಕುಮಾರ್ ಅವರ ಜೊತೆಗೆ ನಿಕಟವಾದ ಸಂಪರ್ಕ ಇದೆ ಮತ್ತು ಅವ್ರ ಜೊತೆ ಎಲ್ಲ ಫೋಟೋ ಗಿಟೋ ನೀವು ನೋಡ್ರಿ, ನಿಮ್ಗೆ ಗೊತ್ತಾಗಂಗಿಲ್ಲ ಈಗಾಗಲೇ. ಮತ್ತು ಆ ವಿಚಾರವಾಗಿ ಮಗಳು ತಾಯಿಗೆ ಒಂದು ಬೆದರಿಕೆ ಅನ್ನೋ ರೀತಿಯಲ್ಲಿ ಹೇಳ್ತಾಳಂತೆ. ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಕಮಿಷನರ್ ಇದ್ದಾರೆ, ಅವರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳ ಇದ್ದಾರೆ, ನೀವೆಲ್ಲರೂ ವಿರೋಧ ಮಾಡಿದ್ರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಎಂಬ ಹೆದರಿಕೆ ಕೂಡ ಹಾಕ್ತಾಳೆ ಅನ್ನೋ ಆರೋಪ ಕೂಡ ಸಾಕಷ್ಟು ಕೇಳಿ ಬಂದಿರುವಂತದ್ದು. ಹೆತ್ತ ತಾಯಿಯಿಂದಲೇ ಈ ಆರೋಪ ಕೇಳಿ ಬಂದಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ
ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಇಷ್ಟಪಟ್ಟು ಮದುವೆ ಆಗಿದ್ದಾದ್ಮೇಲೆ ಈಗ ಅವರು ಇಷ್ಟಪಟ್ಟು ಜೀವನ ಮಾಡಬೇಕು. ಆ ಜೀವನವೊಂದಕ್ಕೂ ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರವನ್ನು ದಿಟ್ಟವಾಗಿ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವು ವಿದ್ಯಾವಂತರು ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಶಾಹಿಲ್, ಮಂಜು, ಇನ್ನು ವಯಸ್ಸಲ್ಲೇನಾದ್ರೂ ಏರಿಳಿತಗಳಿತ್ತ ಒಂದು ಕಾನೂನಲ್ಲಿ ನಿರ್ದಿಷ್ಟ ವಯಸ್ಸಾಗಬೇಕು ಅಂತ ಇರುತ್ತೆ. ಆದ್ರೆ ರಿಜಿಸ್ಟರ್ ಆಫೀಸ್ನಲ್ಲಿ ಅಬ್ವಿಯಸ್ಲಿ ವಯಸ್ಸಾಗದೇ ಇದ್ರೆ ಅವರು ಇದಕ್ಕೆ ಒಪ್ಪಿಗೆನೆ ಕೊಡೋದಿಲ್ಲ. ಸೊ ವಯಸ್ಸಲ್ಲಿ ಯಾವ ತಕರಾರು ಇರ್ಲಿಲ್ವಾ ಮಂಜು? ಶೈಲ್, ಇದಕ್ಕೆ ಪ್ರಮುಖವಾಗಿ ವಯಸ್ಸಿನಲ್ಲಿ ಯಾವುದೇ ತಕರಾರಿಲ್ಲ. ಇಬ್ರು ಕೂಡ ಮೇಜರ್ ಆಗೇ ಇದ್ರು. ಮೇಜರ್ ಆಗೇ ಇದ್ದಲ್ಲೇ ಅವರು ಹೋಗಿ ಮುಡುಗೋಡದ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಆಗಿರುವಂತದ್ದು. ಇದಕ್ಕೆ ಅಲ್ಲಿ ಒಂದು ವೇಳೆ ಇವ್ರಿಗೆ ಏಜಿನಲ್ಲಿ ಒಂದು ದೋಷವಿದ್ದಲ್ಲಿ ಕಂಡು ಬಂದಲ್ಲಿ ಬೈ ಚಾನ್ಸ್ ಅದರೊಳಗೆ ಇದ್ದಂತ ಸಂದರ್ಭದಲ್ಲಿ ಈ ರಿಜಿಸ್ಟರ್ ಸಾಮಾನ್ಯವಾಗಿ ಅದಕ್ಕೆ ಅಲೌ ಮಾಡೋದಿಲ್ಲ. ಆಮೇಲೆ ರಿಜಿಸ್ಟರ್ ಆಫೀಸ್ ನಲ್ಲಿ ಅಧಿಕಾರಿಗಳು ಪ್ರಮುಖವಾಗಿ ಕೇಳ್ತಾರೆ, ಇಬ್ಬರಿಗೂ ಸಮ್ಮುಖದಲ್ಲೇ ನಿಂತು ನಿಮ್ಗೆ ಒಪ್ಪಿಗೆ ಇದೆಯಾ ಅಥವಾ ಒಪ್ಪಿಗೆ ಇಲ್ವಾ ಅನ್ನೋದು ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ನಂತರನ ಕೂಡ ಅವರು ಅಧಿಕೃತವಾಗಿ ಅಂತಿಮ ಮುದ್ರೆಯನ್ನು ಹಾಕೋದು ಮದುವೆ ಎಂಬ ಒಂದು ಸರ್ಟಿಫಿಕೇಟ್ಗೆ. ಆ ಸರ್ಟಿಫಿಕೇಟ್ ಈಗ 3 ತಿಂಗಳಿನ ನಂತರ ವೈರಲ್ ಆಗಿದೆ. ವೈರಲ್ ಆದ ನಂತರ ಬಜರಂಗದವರು ಈಗ ಧ್ವನಿ ಎತ್ತದ ಮೂಲಕ ಈಗ ತಂದೆ ತಾಯಿಗಳು ಈ ಒಂದು ಧ್ವನಿ ಬಜರಂಗ ದಳ ಎತ್ತಿದ್ದಕ್ಕೆ ಒಂದು ಸಾಕಷ್ಟು ಅನುಮಾನ ಕೂಡಿ ಬರ್ತಾರೆ ಅಂತ. ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಇಬ್ಬರಲ್ಲಿಯೂ ಪ್ರೇಮಕ್ಕೆ ಸಮ್ಮತಿ ಇತ್ತ ಅಂತ ಕೇಳಿದ್ರೆ ಇತ್ತು. ಇಬ್ಬರಿಗೂ ಕಾನೂನಾತ್ಮಕವಾದ ನಿರ್ದಿಷ್ಟ ವಯಸ್ಸು ಆಗಬೇಕಿತ್ತು. ಅದಾಗಿದೆಯಾ ಅಂತ ಕೇಳಿದ್ರೆ ಇಬ್ಬರಿಗೂ ಆಗಿದೆ. ರಿಜಿಸ್ಟರ್ ಅಧಿಕಾರಿಗಳು ಯಾವುದೇ ತರಹದ ತಕರಾರು ಇದಕ್ಕೆ ಎತ್ತಿರಲಿಲ್ಲ. ಕಾರಣ ಕಾನೂನಾತ್ಮಕವಾಗಿಯೇ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ಮದುವೆಯಾಗಿ 3 ತಿಂಗಳು ಕಳೆಯಿತು. ತಂದೆ ತಾಯಿ ಆಕ್ರೋಶ ಶುರುವಾಗಿರೋದು ಬಜರಂಗ ದಳದ ಆಕ್ಷೇಪದ ನಂತರ. ಬಜರಂಗ ದಳ ಮಧ್ಯಪ್ರವೇಶ ಮಾಡುತ್ತೆ. ಖ್ವಾಜಾ ಎನ್ನುವ ಅಲ್ಪಸಂಖ್ಯಾತ ಯುವಕ ಹಿಂದೂ ಯುವತಿಯನ್ನ ಪ್ರೇಮಿಸಿ ಮದುವೆ ಆಗ್ತಾನೆ. ಇದು ಅವರ ಲವ್ ಜಿಹಾದ್ನ ಭಾಗ ಆಗಿರಬಹುದು ಅಂತೇಳಿ ಅನುಮಾನಿಸಲಾಗುತ್ತೆ. ಲವ್ ಜಿಹಾದ್ಗೆ ಪ್ರತ್ಯೇಕವಾದಂತಹ ಕಾನೂನೇನಿಲ್ಲ ನಮ್ಮ ದೇಶದಲ್ಲಿ. ಲವ್ ಜಿಹಾದ್ ಹೇಗೋ ಲವ್ ಕೇಸರಿ ಎನ್ನುವಂಥದ್ದು ಎರಡು ಕೂಡ ವಿವಾದಾತ್ಮಕವಾಗಿ ನಮ್ಮ ದೇಶದಲ್ಲಿ ಉಳಿದಿದ್ದಾವೆ. ಒಟ್ಟಾರೆ ಈ ಎರಡೂ ವಿಚಾರಗಳು ವಿವಾದಾತ್ಮಕವಾಗಿಯೇ ಇದೆ. ಲವ್ ಜಿಹಾದು ಎನ್ನುವಂಥ ಆರೋಪ, ಮತ್ತೊಂದು ಕಡೆ ಲವ್ ಕೇಸರಿ ಎನ್ನುವಂತಹ ಪ್ರತ್ಯಾರೋಪ, ಈ ಎರಡೂ ಕೂಡ ವಿವಾದಾತ್ಮಕವಾಗಿ ದೇಶದಲ್ಲಿದೆ. ಈಗ ಹೆತ್ತವರು ಸಂಕಟ ಏನು? ನಾನು ಹೇಳೋದು ಈ ಯಾರೋನು ಮುಖಳಪ್ಪನಿಗೂ ಮತ್ತು ಆ ಯುವತಿಗೂ ಭುಜದೆತ್ತರಕ್ಕೆ ಬೆಳೆಸಿದ ತಂದೆ ತಾಯಿಯ ಆಕ್ರೋಶಗಳು ಮತ್ತು ಶಾಪಗಳು ನೀವು ತಡ್ಕೊಳ್ಳೋದಕ್ಕೆ ಸಾಧ್ಯನಾ? ನಿಮ್ಮ ಕೈಕಾಲುಗಳನ್ನು ಗಟ್ಟಿ ಮಾಡೋದಕ್ಕೆ ನಿಮ್ಮ ತಂದೆ ತಾಯಿಯರು ಪಡುವಂತಹ ತ್ಯಾಗ ಮತ್ತು ಕಷ್ಟ ಇದು ಯಾವುದೂ ಕೂಡ ನಿಮ್ಮ ಅರಿವಿಗೆ ಬರೋದಿಲ್ವಾ? ಹುಚ್ಚು ವಯಸ್ಸು, ಹೆತ್ತವರ ಅಭಿಪ್ರಾಯವನ್ನ ಕೇಳದೆ ಕಣ್ಣಿಗೆ ಕಾಣುವ ವ್ಯಕ್ತಿಯನ್ನ ನಂಬಿ ಬ್ಲೈಂಡ್ ಆಗಿ ಅಂಧವಿಶ್ವಾಸದಿಂದ ಆತನನ್ನ ಸ್ವೀಕರಿಸಿಕೊಳ್ಳುವುದೇ ಆದರೆ ನಿಮ್ಮನ್ನ 20-21 ವರ್ಷ ಕಷ್ಟಪಟ್ಟು ಸಾಕಿ ಸಲುಹಿದಂತಹ ತಂದೆ ತಾಯಿಯ ಜೊತೆ ಒಂದೇ ಒಂದು ಸಣ್ಣ ಅನುಮತಿ ಕೇಳೋದಕ್ಕೂ ಕೂಡ ನಿಮ್ಮ ಬುದ್ಧಿ ಯೋಚನೆ ಮಾಡುವುದಿಲ್ಲ ಎನ್ನುವುದಾದ್ರೆ ನಿಜಕ್ಕೂ ಕೂಡ ಇದು ಮಾನವೀಯತೆಯನ್ನ ಮರೆಸುತ್ತೆ. ಮಕ್ಕಳು ತಂದೆ ತಾಯಿಯನ್ನ ಇಗ್ನೋರ್ ಮಾಡಿ ತಮ್ಮಿಚ್ಛೆಯಂತೆ ಮದುವೆಯಾದ್ರೆ ನಿಜಕ್ಕೂ ಕೂಡ ಹೆತ್ತವರಿಗೆ ಸಂಕಟ ಆಗುತ್ತೆ. ಅದರಂತೆ ಈಗ ಮುಕ್ಕಳಪ್ಪ ಅತ್ತೆ ಮಾವನಿಗೂ ಕೂಡ ಅದೇ ಸಂಕಟ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.